ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಈ ದಿನದ ಆರ್ಟಿಕಲ್, ಯೋಗಾಭ್ಯಾಸ ಮಾಡಿ ಮುಪ್ಪನ್ನು ಮುಂದೂಡಿ. ನಾನೇಕೆ ಯೋಗಾಭ್ಯಾಸವನ್ನು ಆರಂಭಿಸಿದೆ? ಹೆಚ್ಚಿನವರು ಯೋಗಾಭ್ಯಾಸದಲ್ಲಿ ತೊಡಗುವುದು ಅದು ಜೀವನದಲ್ಲಿ ಅಗತ್ಯವೆಂದು ತೋರಿದಾಗ ನಾನು ಸಹ ಅದಕ್ಕೆ ಅಪವಾದವಲ್ಲ. ನಾನು ಸಾಮಾನ್ಯ 40 ವಯಸ್ಸಾಗುವ ತನಕ ಎಡೆಬಿಡದೆ ದಿನಕ್ಕೆ 16 ಗಂಟೆ ಕೆಲಸ ಮಾಡುತ್ತಿದ್ದೆ. ಆಗ ನಾನು ವಾರಣಾಸಿ ಹಿಂದೂ ವಿಶ್ವವಿದ್ಯಾನಿಲಯದ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸಂಸ್ಥೆಯ ನಿರ್ದೇಶಕನಾಗಿದ್ದೆ. ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕನಾಗಿ, ಶಸ್ತ್ರಚಿಕಿತ್ಸಕನಾಗಿ, ಸಂಶೋಧಕನಾಗಿ, ದೊಡ್ಡ ಆಸ್ಪತ್ರೆಯ ಮೇಲ್ವಿಚಾರಕನಾಗಿ, ದೇಶ ವಿದೇಶಗಳ ಉನ್ನತ ಸಂಸ್ಥೆಗಳ ಅಧ್ಯಕ್ಷನಾಗಿ 16 ಜವಾಬ್ದಾರಿಗಳನ್ನು ಸಮರ್ಥ ರೀತಿಯಲ್ಲಿ ನಿರ್ವಹಿಸಿದ್ದೆ. ಕೆಲಕಾಲ ತಾತ್ಕಾಲಿಕ ಉಪಕುಲಪತಿ ಸಹ ಆಗಿದ್ದೆ. ಹಾಗಾಗಿ ವಿವಿಧ ವಿದ್ಯಾರ್ಥಿಗಳೊಡನೆ, ಅಧ್ಯಾಪಕರೊಡನೆ ವಾದ ವಿವಾದ ನಡೆಸುವ ಸಂದರ್ಭವಂತೂ ಧಾರಾಳ ಇರುತ್ತಿತ್ತು. ಇಂಥ ವಾತಾವರಣದಲ್ಲಿ ನನ್ನ ದೇಹಕ್ಕೆ ಈ ಮೊತ್ತದ ಕೆಲಸದ ಹೊರೆಯನ್ನು ಹೊರಲಾಗದ ಪರಿಸ್ಥಿತಿ ಜೀವನದ 4ನೇ ದಶಕದಲ್ಲಿ ತೋರಿಬಂತು. ಮಿತಿ ಮೀರಿದ ಆಯಾಸ, ತಲೆನೋವು, ಕೆಲವೇಳೆ ಬಿರುಸಾದ ಎದೆಬಡಿತ, ಮೇಲುಸಿರು, ನಿದ್ರಾಭಾವ, ನಿಷ್ಕಾರಣ ಕಳವಳ ಮುಂತಾದವೆಲ್ಲ ಒಂದೊಂದಾಗಿ ತಲೆದೋರಲಾರಂಭಿಸಿದವು. ಆಗ ನಮ್ಮ ವಿಶಾಲ ವೈದ್ಯಕೀಯ ಸಂಸ್ಥೆಯ ಮಹಾ ವೈದ್ಯ ತಜ್ಞರೆಲ್ಲ ನಾನಾ ಥರದ ಪರೀಕ್ಷೆಗಳಿಗೆ ನನ್ನನ್ನೊಳಪಡಿಸಿ ಶಾಮಕ ಮಾತ್ರೆಗಳನ್ನು ಕೊಡಲಾರಂಭಿಸಿದರು. ಕೆಲ ವಿನೂತನ ಔಷಧಿಗಳನ್ನು ಪ್ರಯೋಗಿಸಿ ನೋಡಿದರು. ಆದರೆ ಅದರ ಪರಿಣಾಮವಾಗಿ ಮನಸ್ಸಿಗೆ ಒಂದು ಥರದ ಮಂಕು ದಿನವಿಡೀ ತೋರತೊಡಗಿತು. ಮಾತ್ರೆ ನಿಲ್ಲಿಸಿದೊಡನೆ ಹಳೆಯ ಕಾವು ನೋವುಗಳು ಮತ್ತಷ್ಟು ಜೋರಾಗಿ ಕಾಡತೊಡಗಿದವು. ಹಾಗಾಗಿ ಔಷಧಿ ವಿಚಾರದಲ್ಲಿ ಜಿಗುಪ್ಸೆಯೂ ತೋರಿಬಂತು. ಹಾಗಾದರೆ ಮತ್ತೇನು ಮಾಡುವುದು? ಆಗ ಕೆಲವರು ಎಷ್ಟಾದರೂ ವಯಸ್ಸಾಯಿತು, 40 ದಾಟಿದ ಮೇಲೆ ಮುದುಕರಂತೆಯೇ ಒಂದೊಂದೇ ಹೊರೆಯನ್ನು ಇಳಿಸುತ್ತಾ ಬರಬೇಕು ಎಂದು ವೈದ್ಯರ ವೈರಾಗ್ಯ ಶತಕ ಉಪದೇಶಗೈದರು. ಆದರೆ ನಾನು ಮಾತ್ರ ಸುಲಭದಲ್ಲಿ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಆಗ ಹಿರಿಯ ಸಹೋದ್ಯೋಗಿಯೊಬ್ಬರು, ನೀವೇಕೆ ಯೋಗಾಭ್ಯಾಸವನ್ನು ಆರಂಭಿಸಿ ಮತ್ತೆ ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಬಾರದು ಎಂಬ ಸೂಚನೆಯನ್ನಿತ್ತರು. ಈ ಹಿತನುಡಿಯಂತೆ ಅರೆಮನಸ್ಸಿನಿಂದ ಕೆಲ ಯೋಗಾಭ್ಯಾಸಗಳನ್ನಾರಂಭಿಸಿದೆ. ಎಳೆತನದಲ್ಲೇ ಯೋಗದ ಕೆಲ ರೀತಿ ನೀತಿಗಳನ್ನು ನಾನು ಕಲಿತಿದ್ದೆ. ಹಾಗಾಗಿ ಬೆಳಗ್ಗೆದ್ದು 4 ಮೂಲಭೂತ ಯೋಗಾಸನಗಳನ್ನು ನಡೆಸತೊಡಗಿದೆ. ಒಬ್ಬ ತಜ್ಞ ಗುರುವನ್ನು ಕಂಡು ನಾನು ಮಾಡುತ್ತಿದ್ದ ಯೋಗಾಸನ ಸರಿಯಾದ ರೀತಿಯಲ್ಲಿದೆ ಎಂಬುದನ್ನು ಖಚಿತಪಡಿಸಿಕೊಂಡೆ. ಒಂದೇ ವಾರದೊಳಗೆ ನನ್ನ ದೈಹಿಕ ಮಾನಸಿಕ ಪರಿಸ್ಥಿತಿ ಸುಧಾರಣೆ ತೋರಿಬಂದು ನನಗೆ ವಿಸ್ಮಯವಾದಂತಾಯಿತು. ನನ್ನ ದೇಹದೊಳಗೆ ಗುಪ್ತ ಸಾಮರ್ಥ್ಯ ತುಂಬಿದೆ. ಆರೋಗ್ಯ ಉತ್ತಮಗೊಳಿಸಿಕೊಂಡು ಈ ಶಕ್ತಿಯನ್ನು ಧಾರಾಳ ಬಳಸಿಕೊಳ್ಳಬಹುದು ಎಂದು ನನಗೆ ತೋರಿಬಂತು. ಕ್ರಮೇಣ ನಾನು 6-8 ಯೋಗಾಸನಗಳನ್ನು ಪ್ರತಿದಿನ ನಿಯತ ರೀತಿಯಲ್ಲಿ ನಿಷ್ಠೆಯಿಂದ ಮುಂದುವರಿಸಿದೆ. 1-2 ತಿಂಗಳಲ್ಲಿ ನನ್ನ ನೋವುಗಳಾದ ತಲೆ ಸಿಡಿತ, ಮಿತಿ ಮೀರಿದ ಎದೆ ಬಡಿತ, ನಿದ್ರಾಭಾವ, ನಿಷ್ಕರಣ ಕಳವಳ ಮುಂತಾದವೆಲ್ಲ ಕಡಿಮೆಯಾದವು. ಅದರೊಂದಿಗೆ ನನ್ನ ದೇಹಸ್ಥಿತಿ, ಕಾರ್ಯದಕ್ಷತೆಗಳು ಸುಧಾರಿಸತೊಡಗಿದವು. ವೃದ್ಧಾಪ್ಯ ಲಕ್ಷಣಗಳಾದ ತಲೆ ಕೂದಲು ಉದುರುವಿಕೆ, ಹಲ್ಲುಗಳ ಶಿಥಿಲತೆ, ಮೈ ಚರ್ಮದ ಸುಕ್ಕು ಮುಂತಾದ ಮುಖದ ಮೇಲಿನ ನೆರಿಗೆ ಮೊದಲಾದವು ತಡೆಗಟ್ಟಲ್ಪಟ್ಟಂತಾದವು. ಇವೆಲ್ಲಕ್ಕಿಂತಲೂ ನಮ್ಮಲ್ಲಿ ಒಂದು ಥರದ ಹೊಸ ಚೈತನ್ಯ ಉದಯವಾಗಿ ಹೊಸ ಭೌತಿಕ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವಂತೆಯೂ ಆಯಿತು.
ನನ್ನ ಸಾಧನೆಗಳೆಲ್ಲ ಮೊದಲಿಗಿಂತಲೂ ಉತ್ತಮ ಮಟ್ಟಕ್ಕೇರಿ ನನ್ನ ಸಮಾನ ವಯಸ್ಸಿಗಿಂತ ಹೆಚ್ಚಿನ ಮಟ್ಟದಲ್ಲಿ ದುಡಿಯುವಂತೆಯೂ ಆಯಿತು. ಈ ಸಂದರ್ಭದಲ್ಲಿ ಗುಪ್ತ ಸಾಮರ್ಥ್ಯ ಎಂಬ ಪ್ರಮುಖ ಅಂಶವನ್ನು ನಾನು ಒತ್ತಿ ಹೇಳಬೇಕಾಗಿದೆ. ಏಕೆಂದರೆ ಹೆಚ್ಚಿನವರು ನಮ್ಮ 40 ಅಥವಾ 50 ವಯಸ್ಸಾಗುವ ವೇಳೆಗೆ ಸೋತು ಸುಣ್ಣವಾಗಿರುತ್ತಾರೆ. ನಮ್ಮ ರಚನಾತ್ಮಕ ಚಟುವಟಿಕೆಗಳನ್ನೆಲ್ಲ ತೊರೆದು ಬಿಡುವ ನಿರಾಶಾವಾದಿಗಳಾಗಿರುತ್ತಾರೆ. ಆದರೆ ಯೋಗಾಭ್ಯಾಸದಿಂದಾಗಿ ಹೊಸ ಚೈತನ್ಯ ಪಡೆಯಲು ಸಾಧ್ಯವಿದೆ. ವಯಸ್ಸೆಷ್ಟೇ ಆದರೂ ಜೀವಮಾನವಿಡೀ ದೈಹಿಕ ಭೌತಿಕ ಚಟುವಟಿಕೆಗಳನ್ನೆಲ್ಲ ಮೊದಲಿನಂತೆಯೇ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಿದೆ ಎಂಬಂಶ ಸ್ವಾನುಭವದಿಂದ ಹಾಗೂ ನಂತರ ನಾವು ಈ ವಿಷಯದಲ್ಲಿ ನಡೆಸಿದ ವೈಜ್ಞಾನಿಕ ಅಧ್ಯಯನದಿಂದ ದೃಢೀಕರಿಸಲ್ಪಟ್ಟಿದೆ. ಯೋಗಾಭ್ಯಾಸ ಏಕೆ ಬೇಕು? ಇತ್ತೀಚಿನ ವರ್ಷಗಳಲ್ಲಿ ವೈಜ್ಞಾನಿಕ ಹಾಗೂ ತಾಂತ್ರಿಕ ಪ್ರಗತಿ ಅದ್ಭುತ ವೇಗದಲ್ಲಿ ನಡೆದಿದೆ. ಇದು ಇಡೀ ಮಾನವನ ಕುಲದ ಪ್ರಗತಿಗೆ ತುಂಬ ಸಹಾಯಕವಾಗಿದೆ. ನಿಜ. ಆದರೆ ಅಂತಹ ಪ್ರಗತಿಯು ಒದಗಿದ ಅನೇಕ ಅನುಕೂಲಗಳೊಂದಿಗೆ ಕೆಲವೆಲ್ಲ ಪ್ರತಿಕೂಲ ಪರಿಣಾಮಗಳು ಮೂಡಿಬಂದಿವೆ. ಅವುಗಳಲ್ಲಿ ಹೆಚ್ಚುತ್ತಿರುವ ಮಾನವನ ಮಾನಸಿಕ ಒತ್ತಡ, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಬಹು ಮುಖ್ಯವಾದುದು. ಅದರಿಂದಾಗಿ ಒದಗುವ ನೋವು, ಸಾವುಗಳು ಅಪಾರ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಪ್ಲೇಗ್, ಕಾಲರಾ, ಸಿಡುಬು ಮುಂತಾದ ಭಯಂಕರ ಸಾಂಕ್ರಾಮಿಕ ರೋಗಗಳು ತಲೆದೋರಿ ಅಸಂಖ್ಯಾತ ಸಾವು ನೋವು ಒದಗಿ ಬಂದುದು ಎಲ್ಲರ ತಿಳಿದ ವಿಚಾರ. ಮುಂದುವರಿದ ದೇಶಗಳ ಅಂಕೆ ಸಂಖ್ಯೆಗಳನ್ನು ಪರಿಶೀಲಿಸಿದರೆ ಈ ಒತ್ತಡ, ಕಾವು ನೋವುಗಳು ಸಹ ಆ ಮಟ್ಟಕ್ಕೇರುವುದರಲ್ಲಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂದುವರಿಯುತ್ತಿರುವ ಭಾರತದ ಪ್ರಜೆಗಳು ಈ ಸಾಲಲ್ಲೇ ಸಾಗುತ್ತಿದ್ದಾರೆ. ಈ ಮಾನಸಿಕ ಒತ್ತಡದಿಂದಾಗಿ ಬಹಳವಾಗಿ ಹರಡುತ್ತಿರುವ ಕಾಯಿಲೆಗಳಲ್ಲಿ ಮಿತಿ ಮೀರಿದ ರಕ್ತದ ಒತ್ತಡ, ಹೃದಯಾಘಾತ, ಮಿದುಳಿನ ರಕ್ತಸ್ರಾವ, ಗಲಗ್ರಂಥಿ ರೋಗ, ಮಧುಮೇಹ, ಉಬ್ಬಸ, ಅರೆ ತಲೆನೋವು, ಜಠರದ ವ್ರಣ ಮುಂತಾದವು. ಅವಲ್ಲದೆ ಮನೋವೈಕಲ್ಯ, ಮತಿಭ್ರಮೆ, ಆತ್ಮಹತ್ಯೆ ಮುಂತಾದ ಮಾನಸಿಕ ಕಾಯಿಲೆಗಳೂ ಸಹ ಈ ಪಟ್ಟಿಗೆ ಸೇರಿಕೊಳ್ಳುತ್ತದೆ. ಇಂತಹ ಭಯಂಕರ ಕಾಯಿಲೆಗಳನ್ನು ತಡೆಗಟ್ಟುವುದಕ್ಕಾಗಿ ತಕ್ಕ ಕಾರ್ಯಕ್ರಮಗಳನ್ನು ಕೈಗೊಳ್ಳದಿದ್ದರೆ ಇದರಿಂದ ಸಾಯುವವರ ಅಥವಾ ಅಸಕ್ತರಾಗಿ ಹೋಗುವವರ ಸಂಖ್ಯೆ ಮುಂದಿನ ವರ್ಷದಲ್ಲಿ ಅದ್ಭುತ ಪ್ರಮಾಣದಲ್ಲಿ ಏರುವುದರಲ್ಲಿ ಸಂದೇಹವಿಲ್ಲ. ಒತ್ತಡದ ಕಾಯಿಲೆಗಳು ಹೇಗೆ ಮೂಡಿ ಬೆಳೆಯುತ್ತವೆ? ಮೇಲೆ ಹೇಳಿದ ಕಾಯಿಲೆಗಳ ವಿಚಾರಗಳೆಲ್ಲ ಆರಂಭವಾಗುವುದು ಮುಖ್ಯವಾಗಿ ಮಾನಸಿಕ ಉದ್ವೇಗಗಳ ಮೂಲಕ. ಈ ಉದ್ವೇಗದ ಪ್ರಭಾವವು ಮಿದುಳಿನ ಬೇರೆ ಬೇರೆ ನರಕೇಂದ್ರಗಳ ಮೇಲೆ ಬೀಳುತ್ತದೆ. ನಂತರ ಆ ದುಷ್ಪರಿಣಾಮವು ಅದರ ವೇಗ, ಶಕ್ತಿಗನುಗುಣವಾಗಿ ಹರಡುವ ಮಿದುಳಿನ ಎಲ್ಲ ನರಕೇಂದ್ರಗಳಿಗೂ ಹಬ್ಬಿಕೊಳ್ಳುತ್ತದೆ. ಆಮೇಲೆ ಮುಖ್ಯವಾಗಿ ಮಿದುಳಿನ ಮೂಲಕ ನಿರ್ನಾಳ ಗ್ರಂಥಿ ಮತ್ತು ಮೂತ್ರಜನಕಾಂಗದ ಗ್ರಂಥಿಗಳು ಶಿಥಿಲಗೊಳ್ಳುತ್ತವೆ. ಕ್ರಮೇಣ ನಿರ್ನಾಳ ಗ್ರಂಥಿಗಳೆಲ್ಲ ಶಕ್ತಿಹೀನವಾಗಿ ದೇಹದ ಎಲ್ಲ ಅವಯವಗಳಲ್ಲಿ ಮತ್ತು ಜೀವಕೋಶಗಳಲ್ಲಿ ಜೀವದ್ರವ ದುಷ್ಪರಿಣಾಮಗಳು ಬೆಳೆದು ಬರುತ್ತವೆ. ಹೀಗೆ ಉದ್ವೇಗದ ದುಷ್ಟಭಾವದಿಂದಾಗಿ ದೇಹದ ಎಲ್ಲ ಅಂಗಾಂಗಗಳು ಶಕ್ತಿ ಮೀರಿ ಕೆಲಸ ಮಾಡಬೇಕಾಗಿ ಬಂದು ಇನ್ನಷ್ಟು ಶಿಥಿಲಗೊಳ್ಳುತ್ತವೆ. ಅದರಲ್ಲೂ ಆನುವಂಶಿಕ ಅಥವಾ ಪರಿಸರದ ಪ್ರಭಾವದಿಂದಾಗಿ ಕೆಲವರಲ್ಲಿ ಒಂದೆರಡು ಅವಯವಗಳು ಸಂಪೂರ್ಣ ನಿಶ್ಶಕ್ತವಾಗುವುದುಂಟು. ಮಾನಸಿಕ ಒತ್ತಡ ಮಾನವನ ಜೀವನದ ಆರಂಭ ಕಾಲದಿಂದಲೂ ಇದ್ದಿರಬಹುದು. ಆದರೆ ಇತ್ತೀಚೆಗೆ ಮಿತಿಮೀರಿದ ನಗರೀಕರಣ, ಆಧುನಿಕ ಯುಗದ ಪ್ರಭಾವ, ಮಾನವರೊಳಗಿನ ಸಂಘರ್ಷ ಮುಂತಾದವುಗಳಿಂದಾಗಿ ಈ ಪರಿಣಾಮ ಹೆಚ್ಚುತ್ತಾ ಬಂದಿರಬೇಕು.
ಅದರಲ್ಲೂ ನಗರವಾಸಿಗಳು ಗ್ರಾಮವಾಸಿಗಳಿಗಿಂತ ಹೆಚ್ಚಿನ ಓಡಾಟ, ಉದ್ವೇಗ, ಗೊಂದಲಗಳಿಗೊಳಗಾಗಿ ಜೀವನದ ಹೋರಾಟ ನಡೆಸಿಕೊಂಡು ಬರಬೇಕಾಗುತ್ತದೆ. ಈ ಒತ್ತಡದ ಕಾಯಿಲೆಗಳಿಂದ ನರಗಳ ಅದಕ್ಕೇನು ಪರಿಹಾರ? ಇದಕ್ಕಿರುವ ಒಂದು ದಾರಿಯೆಂದರೆ ನಗರದ ಜಂಜಾಟದಿಂದ ದೂರ ಹೋಗಿ ಗ್ರಾಮಾಂತರದ ಪ್ರವೇಶದ ಪ್ರಶಾಂತ ವಾತಾವರಣದಲ್ಲಿ ಸಾಂಪ್ರದಾಯಿಕ ಜೀವನ ನಡೆಸುವುದಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಪ್ರಗತಿಯ ಗಡಿಯಾರದ ಮುಳ್ಳನ್ನು ಹಿಂದಕ್ಕೆ ತಿರುಗಿಸುವುದು ಅಷ್ಟು ಸುಲಭವೇ? ಅದಕ್ಕಿರುವ ಇನ್ನೊಂದು ದಾರಿ ನಗರದ ಗೊಂದಲಗಳ ಮಧ್ಯದಲ್ಲಿದ್ದೂ ಸಹ ಅದರ ಒತ್ತಡದ ಕಾವು ನೋವುಗಳು ನಮ್ಮನ್ನು ಕಾಡದಂತೆ ನೋಡಿಕೊಳ್ಳುವುದಾದರೆ ಅದಕ್ಕಿರುವ ಉಪಾಯ ಕಂಡುಕೊಳ್ಳಬೇಕಾಗಿದೆ. ಸಾಂಕ್ರಾಮಿಕ ರೋಗಗಳ ಅಪಾಯ ಜನರಿಗೆ ತಾಗದಂತೆ ಉಪಾಯ ನಡೆಸುವುದು ನಮಗೆಲ್ಲ ತಿಳಿದ ವಿಚಾರ. ಕಾಲರ, ಸಿಡುಬು ಮುಂತಾದ ಭಯಂಕರ ರೋಗವನ್ನು ದೇಹದಲ್ಲಿ ಚುಚ್ಚುಮದ್ದಿನ ಮೂಲಕ ಸಣ್ಣ ಪ್ರಮಾಣದಲ್ಲಿ ಸೃಷ್ಟಿಸಿ ಮತ್ತೆ ಆ ದೊಡ್ಡ ರೋಗ ಬಾರದಂತೆ ಪ್ರತಿರೋಧಕ ಶಕ್ತಿಯನ್ನು ಉಂಟುಮಾಡುವುದು ಗೊತ್ತೇ ಇದೆ. ಅದೇ ಥರದಲ್ಲಿ ಮಾನಸಿಕ ಒತ್ತಡ, ಕಾವು ನೋವುಗಳನ್ನು ತಡೆಗಟ್ಟಲಿಕ್ಕಾಗಿ ಯೋಗಾಭ್ಯಾಸದ ಮೂಲಕ ಸಣ್ಣ ರೂಪದ ದೈಹಿಕ ಮಾನಸಿಕ ವ್ಯಾಯಾಮ ಒತ್ತಡವನ್ನು ಸೃಷ್ಟಿಸಬೇಕು. ಇದು ತುಂಬ ಪ್ರಯೋಜನಕಾರಿ ಎಂದು ವೈಜ್ಞಾನಿಕ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಅದರೊಂದಿಗೆ ಶಾಂತ ಮನೋಭಾವ, ಪ್ರಾಣಾಯಾಮ, ದೇವರ ಧ್ಯಾನ ಮುಂತಾದವು ಸೇರಿದರೆ ಸಂತೆಯ ಸಮೀಪದಲ್ಲಿದ್ದರೂ ಪ್ರಶಾಂತ ಜೀವನ ನಡೆಸಲು ಸಾಧ್ಯ. ಆದರೆ ಈ ಎರಡರಲ್ಲಿ ಇನ್ನೊಂದು ವ್ಯತ್ಯಾಸವಿದೆ. ಸಾಂಕ್ರಾಮಿಕ ರೋಗಗಳ ಪ್ರತಿರೋಧಕ ಶಕ್ತಿ ವ್ಯಕ್ತಿಯಲ್ಲಿ ಉಳಿಯಬೇಕಾದರೆ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಅದಕ್ಕಿರೋ ಚುಚ್ಚುಮದ್ದನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಮಾನಸಿಕ ಒತ್ತಡ, ಕಾವು ನೋವು ಮಾನವನಿಗೆ ಸೋಂಕದಿರಬೇಕಾದರೆ ಪ್ರತಿದಿನ ಯೋಗಾಭ್ಯಾಸ ಮಾಡಿ ದೇಹ ಮನಸ್ಸುಗಳ ಪ್ರತಿರೋಧಕ ಶಕ್ತಿ ಬೆಳೆಸಿಕೊಂಡಿರಬೇಕಾಗುತ್ತದೆ. ಹಾಗಾದಾಗ ರಬ್ಬರಿನ ಕೈಚೀಲ ಹಾಕಿಕೊಂಡು ವಿದ್ಯುತ್ ತಂತಿಯ ದುರಸ್ತಿಯ ಕಾರ್ಯ ನಡೆಸುತ್ತಿರುವವನಂತೆ ಮಾನವನು ಒತ್ತಡದ ಕಾಯಿಲೆಗಳಿಂದ ದೂರವಿರುತ್ತಾನೆ. ಯೋಗಾಭ್ಯಾಸ ಪ್ರತಿರೋಧಕ ಶಕ್ತಿಯನ್ನು ಹೇಗೆ ಬೆಳೆಸುತ್ತದೆ? ಮಾನವ ತನ್ನ ಯಾವುದೇ ಅವಯವಗಳನ್ನು ಉಪಯೋಗಿಸುತ್ತಿದ್ದರೆ ಕ್ರಮೇಣ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇಂದಿನ ನವನಾಗರಿಕತೆ, ವೈಜ್ಞಾನಿಕ ಹಾಗೂ ತಾಂತ್ರಿಕ ಆವಿಷ್ಕಾರ ಮುಂತಾದವುಗಳಿಂದಾಗಿ ನಮ್ಮ ನಿತ್ಯ ಜೀವನದಲ್ಲಿ ಯಾವ ಅವಯವಕ್ಕೂ ಶ್ರಮ ದೊರಕದ ಕಾರಣ ಸೃಷ್ಟಿಯಾಗಿದೆ. 16 ಮೈಲಿ ದೂರವನ್ನು ಸುಲಭವಾಗಿ ನಮ್ಮ ಹಿರಿಯರು ನಡೆದು ಹೋಗುತ್ತಿದ್ದರು. ಇಂದಿನವರು 16 ಹೆಜ್ಜೆ ನಡೆಯಲು ಶಕ್ತಿಯಿಲ್ಲದೆ ಸಿಟಿ ಬಸ್ಸಿಗೆ ಕಾದು ನಿಲ್ಲುತ್ತಾರೆ. ಬಾವಿಯಿಂದ ನೀರು ಸೇದುವ, ರಾಗಿ ಬೀಸುವ, ನೆಲ ಸಾರಿಸುವ ಕೆಲಸಗಳೆಲ್ಲ ಇಂದು ಯಂತ್ರಗಳ ಮೂಲಕ ನಡೆಸಲಾಗುತ್ತಿದೆ. ಹಾಗಾಗಿ ಬೊಜ್ಜು ಬೆಳೆಯದೆ ದೇಹದಾಢ್ಯ ಉಳಿಯಬೇಕಾದರೆ ವ್ಯಾಯಾಮ ಅಗತ್ಯವೆಂದು ಎಲ್ಲರೂ ಒಪ್ಪುವ ಮಾತಾಗಿದೆ. ಅಂತಹ ವ್ಯಾಯಾಮ ವಿವಿಧ ಆಟೋಟಗಳಿಂದ, ಕುಸ್ತಿ, ಕಸರತ್ತುಗಳಿಂದ ದೊರಕುತ್ತದೆ ನಿಜ. ಆದರೆ ಆ ವ್ಯಾಯಾಮದ ಪ್ರಧಾನ ಗುರಿ ದೇಹದಾಢ್ಯ ಸಾಧನೆ. ಇದಕ್ಕೆ ಭಿನ್ನವಾಗಿ ಯೋಗಾಭ್ಯಾಸದಲ್ಲಿ ದೇಹದಾಢ್ಯದೊಂದಿಗೆ ಮನಸ್ಸು, ಬುದ್ಧಿ, ಆತ್ಮಗಳ ಸ್ವಾಸ್ಥ್ಯ ಸಾಧಿಸುವುದು ಗುರಿಯಾಗಿದೆ. ಇವೆಲ್ಲ ಶಕ್ತಿಯುತವಾದಾಗ ಒತ್ತಡದ ಕಾಯಿಲೆಗೆ ತಾನಾಗಿಯೇ ದೂರವಾಗುತ್ತದೆ. ಇವನ್ನೆಲ್ಲ ಸಾಮಾನ್ಯ 2250 ವರ್ಷಗಳ ಹಿಂದೆ ಪತಂಜಲಿ ಮಹರ್ಷಿ ಕಂಡುಕೊಂಡಿದ್ದಾನೆ. ಆತ ತನ್ನ ಯೋಗ ಸೂತ್ರಗಳ ಮೂಲಕ ಅಷ್ಟಾಂಗ ಯೋಗವನ್ನು ವಿವರಿಸಿದ್ದಾನೆ. ಮಾನವ ಯಮ ನಿಯಮಗಳನ್ನು ಪಾಲಿಸಿಕೊಂಡು ಒಂದು ಮಿತಿ ಮೀರಿದ ಆಸೆ, ಆಮಿಷ, ಉದ್ವೇಗಗಳನ್ನು ದೂರಗೈದು ಪ್ರಶಾಂತ ಜೀವನ ದೃಷ್ಟಿಯನ್ನು ಬೆಳೆಸಲು ಉಪದೇಶಿಸುತ್ತಾನೆ. ಆಸನ, ಪ್ರಾಣಾಯಾಮ, ಧ್ಯಾನಗಳ ಮೂಲಕ ಶಕ್ತಿ ದಡೆ ವೃದ್ಧಿಯಾಗಿಸುವ ವಿಧಾನವನ್ನು ವಿವರಿಸಿದ್ದಾನೆ.
ಪ್ರತ್ಯಾಹಾರ ಧಾರಣ ಸಮಾಧಿಗಳನ್ನು ಅಭ್ಯಾಸಗೈದು ಮನಸ್ಸು, ಬುದ್ಧಿ, ಆತ್ಮ ಶಕ್ತಿಗಳನ್ನು ಬಲಪಡಿಸಿಕೊಳ್ಳಲು ವಿವರಿಸಿ ಹೇಳಿದ್ದಾನೆ. ಹೀಗೆ ಅಷ್ಟಾಂಗ ಯೋಗ ವಿಧಾನಗಳನ್ನು ಪಾಲಿಸಿಕೊಂಡು ಬಂದುದಾದರೆ ಮಾನವ ಗೊಂದಲಗಳ ಮಧ್ಯದಲ್ಲಿದ್ದೂ ಸಹ ಪ್ರಶಾಂತ ಜೀವನ ನಡೆಸಬಹುದೆಂದು ಪತಂಜಲಿ ಮಹರ್ಷಿ ಬಹು ಹಿಂದೆಯೇ ಹೇಳಿದ್ದಾನೆ. ಆತ ಹೇಳಿದ ವಿಚಾರಗಳ ಸತ್ಯಾಸತ್ಯತೆಯನ್ನು ಇತ್ತೀಚೆಗೆ ವೈದ್ಯ ವಿಜ್ಞಾನಿಗಳು ನಾನಾ ಥರದ ವೈಜ್ಞಾನಿಕ ಉಪಕರಣಗಳನ್ನು ಬಳಸಿ ಸಂಶೋಧಿಸಿ ನೋಡಿ ಯೋಗಾಭ್ಯಾಸದ ಅದ್ಭುತ ಶಕ್ತಿಯನ್ನು ಅರಿತುಕೊಂಡಿದ್ದಾರೆ. ಹಾಗಾಗಿ ಇಂದು ಮುಂದುವರಿದ ರಾಷ್ಟ್ರಗಳೆಲ್ಲ ಒತ್ತಡದ ನೋವುಗಳ ನಿವಾರಣೆಗೆ ಈ ಯೋಗಾಭ್ಯಾಸವನ್ನು ಬಳಸುತ್ತಿದ್ದಾರೆ. ಅಮೆರಿಕದ ಹಲವಾರು ವಿಶ್ವವಿದ್ಯಾನಿಲಯದಲ್ಲಿ ಇದರ ಸಂಶೋಧನೆಗಾಗಿ ಯೋಗ ಕೇಂದ್ರಗಳನ್ನು ಆರಂಭಿಸಿದ್ದಾರೆ. ಭಾರತದಿಂದ ಹಲವಾರು ಯೋಗೀಶ್ವರ ಜ್ಞಾನ ಅನುಭವಗಳ ಪ್ರಯೋಜನವನ್ನು ಅವರು ಪಡೆದುಕೊಳ್ಳುತ್ತಿದ್ದಾರೆ. ಎಚ್ಚರಿಕೆ: ಬಾಹ್ಯಾಕಾಶದಲ್ಲಿ ಇತ್ತೀಚೆಗೆ ಹಾರಾಡಿದ ಪ್ರಥಮ ಭಾರತೀಯ ರಾಕೇಶ್ ಶರ್ಮಾ ಸಹ ಯೋಗಾಭ್ಯಾಸದಿಂದ ಬಾಹ್ಯಾಕಾಶದ ತೊಂದರೆಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆಂದರೆ ಈ ಯೋಗ ಶಕ್ತಿ ಅಪಾರವಲ್ಲವೇ? ಇವೆಲ್ಲವುಗಳಿಂದ ಪ್ರಭಾವಿತರಾದ ಭಾರತೀಯರೂ ಸಹ ಇತ್ತೀಚೆಗೆ ಎಚ್ಚೆತ್ತಿದ್ದಾರೆ. ನಮ್ಮ ದೇಶದ ಯೋಗಾಭ್ಯಾಸದ ಮಹಿಮೆಯನ್ನು ಅಮೆರಿಕದವರು ಆಡಿ ಹೊಗಳಿದ ಮೇಲೆ ನಾವು ನಂಬದಿರಲಾಗುತ್ತದೆಯೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ವಂದನೆಗಳು.